ತಾವು ಕೂಡ ಹಲವಾರು ಸಂದರ್ಶನಗಳು ವೇದಿಕೆಗಳಲ್ಲೂ ಕೂಡ ಮಾತಾಡಿದ್ರು, ನಮ್ಮ ಅಣ್ಣನ ಒಂದ್ಸಲ ನಾನು ಸಿಎಂ ಮಾಡೋದೇ ಗುರಿ ಅಂತ. ನಾನು ಗುರಿ ಅಂತ ಹೇಳಲಿಲ್ಲ ರೀ, ನನಗೂ ಒಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನನ್ನ ಗುರಿ ಇಟ್ಕೊಳಂಗೆ ಏನು ಮಾಡೋಣ, ನನಗೊಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನೀವೇನೇನೋ ತಿರ್ಚಬೇಡಿ, ನನ್ನ ಹೇಳಿಕೆಗಳನ್ನು ತಿರ್ಚಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ CM ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನು ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗಬೇಕು ಅಂಥೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನು ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ. ನನಗದು ಈಗಲೇ ಹೇಳಲಿಕ್ಕೆ ನಾನು ಭಾಳ ಸಣ್ಣವನಿದ್ದೀನಿ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಏನು, ಯಾತ್ತ, ಯಾವಾಗ, ಯಾರು ಮಾಡಬೇಕು, ಏನು ಮಾಡಬೇಕು. ಈಗ ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ತಾವು ಕೂಡ ಹಲವಾರು ಸಂದರ್ಶನಗಳು ವೇದಿಕೆಗಳಲ್ಲೂ ಕೂಡ ಮಾತಾಡಿದ್ರು, ನಮ್ಮ ಅಣ್ಣನ ಒಂದ್ಸಲ ನಾನು ಸಿಎಂ ಮಾಡೋದೇ ಗುರಿ ಅಂತ. ನಾನು ಗುರಿ ಅಂತ ಹೇಳಲಿಲ್ಲ ರೀ, ನನಗೂ ಒಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನನ್ನ ಗುರಿ ಇಟ್ಕೊಳಂಗೆ ಏನು ಮಾಡೋಣ, ನನಗೊಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನೀವೇನೇನೋ ತಿರ್ಚಬೇಡಿ, ನನ್ನ ಹೇಳಿಕೆಗಳನ್ನು ತಿರ್ಚಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ CM ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನು ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗಬೇಕು ಅಂಥೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನು ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ. ನನಗದು ಈಗಲೇ ಹೇಳಲಿಕ್ಕೆ ನಾನು ಭಾಳ ಸಣ್ಣವನಿದ್ದೀನಿ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಏನು, ಯಾತ್ತ, ಯಾವಾಗ, ಯಾರು ಮಾಡಬೇಕು, ಏನು ಮಾಡಬೇಕು. ಈಗ ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ತಾವು ಕೂಡ ಹಲವಾರು ಸಂದರ್ಶನಗಳು ವೇದಿಕೆಗಳಲ್ಲೂ ಕೂಡ ಮಾತಾಡಿದ್ರು, ನಮ್ಮ ಅಣ್ಣನ ಒಂದ್ಸಲ ನಾನು ಸಿಎಂ ಮಾಡೋದೇ ಗುರಿ ಅಂತ. ನಾನು ಗುರಿ ಅಂತ ಹೇಳಲಿಲ್ಲ ರೀ, ನನಗೂ ಒಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನನ್ನ ಗುರಿ ಇಟ್ಕೊಳಂಗೆ ಏನು ಮಾಡೋಣ, ನನಗೊಂದು ಆಸೆ ಇದೆ ಅಂತ ಹೇಳಿದ್ದೀನಿ. ನೀವೇನೇನೋ ತಿರ್ಚಬೇಡಿ, ನನ್ನ ಹೇಳಿಕೆಗಳನ್ನು ತಿರ್ಚಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ CM ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನು ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗಬೇಕು ಅಂಥೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನು ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ. ನನಗದು ಈಗಲೇ ಹೇಳಲಿಕ್ಕೆ ನಾನು ಭಾಳ ಸಣ್ಣವನಿದ್ದೀನಿ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಏನು, ಯಾತ್ತ, ಯಾವಾಗ, ಯಾರು ಮಾಡಬೇಕು, ಏನು ಮಾಡಬೇಕು. ಈಗ ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ.